ಕೆರೆಗೋಡು ಗ್ರಾಮದ ಹನುಮ ಧ್ವಜ ತೆರವು ಮಾಡಿ ಇವತ್ತಿಗೆ 6ನೇ ದಿನ. ಇವತ್ತಿಗೂ ಕೂಡ 144 ಸೆಕ್ಷನ್ ಜಾರಿ ಆಗಿದೆ. ಆದರೆ ಇಲ್ಲಿನ ಜನರು ಮಾತ್ರ ಹನುಮ ಧ್ವಜವನ್ನ ಮತ್ತೆ ಮರುಸ್ಥಾಪನೆ ಮಾಡುವುದೇ ನಮ್ಮ ಒಂದು ಹೋರಾಟ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ನಾನು ಇವತ್ತು ಕೆರೆಗೋಡು ಗ್ರಾಮದಲ್ಲಿದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಏನು ಕಳೆದ ಭಾನುವಾರ ಅಂದರೆ 6 ದಿನಗಳ ಹಿಂದೆ ಈ ಒಂದು ಧ್ವಜಕಂಬದಲ್ಲಿದ್ದಂಥ ಹನುಮ ಧ್ವಜವನ್ನ ಏನು ಜಿಲ್ಲಾಡಳಿತ ತೆರವು ಮಾಡಿ ಬಳಿಕ ರಾಷ್ಟ್ರಧ್ವಜವನ್ನು ಆರಿಸಿದೆ. ಆದರೆ ಇಲ್ಲಿನ ಗ್ರಾಮಸ್ಥರು ಮಾತ್ರ ಇಂದಿಗೂ ಕೂಡ ಆ ಒಂದು ಧ್ವಜಕಂಬದಲ್ಲಿ ಹನುಮ ಧ್ವಜ ಆರಲೇಬೇಕು ಎಂಬ ನಿಟ್ಟಲ್ಲಿ ಈಗಾಗಲೇ ಹೋರಾಟದ ರೂಪುರೇಷೆಗಳನ್ನು ಕೂಡ ತಯಾರಿಸ್ತಾ ಇದ್ದಾರೆ. ಇನ್ನು ಈ ಒಂದು ಧ್ವಜಕಂಬದ ಸುತ್ತ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಪೊಲೀಸರು ಇದೀಗ ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿರುವಂಥದ್ದು. ಅಂದಿನಿಂದಲೂ ಕೂಡ ಇಲ್ಲಿ ಪೊಲೀಸ್ ಫೋರ್ಸ್ ಅನ್ನು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. KSR ತುಕಡಿ, DAR ತುಕಡಿ ಸೇರಿದಂತೆ ಸಿವಿಲ್ ಪೊಲೀಸರು ಕೂಡ ಇಲ್ಲಿ ನಿಯೋಜನೆಗೊಂಡಿದ್ದಾರೆ. 200ಕ್ಕೂ ಹೆಚ್ಚು ಪೊಲೀಸರು ಸದ್ಯ ಈ ಒಂದು ಗ್ರಾಮದಲ್ಲಿ ಬಂದೋಬಸ್ತ್ಗೆ ಈಗಾಗಲೇ ನಿಯೋಜನೆಗೊಂಡಿರುವಂಥದ್ದು. ಸದ್ಯ ಸಹಜ ಸ್ಥಿತಿಗೆ ಮರಳುವಂತಹ ಒಂದು ಸ್ಥಿತಿ ಕಾಣ್ತಾ ಇದೆ. ಆದರೆ ಇಲ್ಲಿನ ಗ್ರಾಮಸ್ಥರಲ್ಲಿ ಹೋರಾಟದ ಕಿಚ್ಚು ಮಾತ್ರ ಹಾಗೇ ಇದೆ ಅಂತ ಹೇಳ್ಬೋದು. ಅಂದರೆ ಹನುಮ ದೇವಗುಲದ ಮುಂಭಾಗ ಈ ಒಂದು ಧ್ವಜಕಂಬದಲ್ಲಿ ಹನುಮ ಧ್ವಜ ಆರಲೇಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟದ ರೂಪುರೇಷೆಗಳನ್ನು ಇಲ್ಲಿನ ಗ್ರಾಮಸ್ಥರು ತಯಾರಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಅಲ್ಲದೆ 144 ಸೆಕ್ಷನ್ ಅನ್ನ ಇದು ಪೂರ್ಣ ಮಾಡ್ತಾ ಇರುವಂಥದ್ದು. ಅಂದರೆ ಏನೇ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ರು ಕೂಡ ನಾವು ಹೋರಾಟವನ್ನು ಕೈ ಬಿಡಲ್ಲ ಎಂಬ ಮಾತುಗಳನ್ನ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ 1-2 ದಿನಗಳ ಕಾಲ ಸುಮ್ಮನೆ ಇದ್ದೋ, ಆದರೆ ಆ ಒಂದು ಹೋರಾಟದ ಒಂದು ರೂಪುರೇಷೆನ ನಾವು ಈಗಾಗಲೇ ತಯಾರಿಸ್ತಾ ಇದ್ದೀವಿ. ಅದೇ ರೀತಿ ಹೋರಾಟವನ್ನ ಮಾಡ್ತೀವಿ. ಹನುಮ ಧ್ವಜ ಮತ್ತೆ ಈ ಒಂದು ಧ್ವಜಕಂಬದಲ್ಲಿ ಹಾರಾಡುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಎಂಬ ಮಾತುಗಳನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಮೇಲ್ನೋಟಕ್ಕೆ ಸಹಜ ಸ್ಥಿತಿಗೆ ಮರಳಿದಂತ ಕಂಡ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಕೆರಗೋಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.